ಏನೋ ಪ್ಲಾನ್ ಮಾಡ್ಕೊಂಡು ಬಂದಾಳೆ. ಓದ್ಕೊಂಡ ತಲೆಕೃಷಿ ಮಾಡ್ಕೊಬೇಡ. ದುರ್ಗಾಸ್ಥಳ ಅಂತ ಬುಕ್ಕಲ್ಲಿ ಬರೀ ಹೇಳ್ತೀನಿ. ಈಗ ಅದೇ ಮಾಡ್ಬೇಡ, ಊಟ ಮಾಡ್ಕೊಂಡ ಸುಮ್ಮನೆ ಮಾವ ಅನ್ಸ್ಕೊಂಡೆ ಮತ್ತೆ ಬೇಜಾರು ಮಾಡ್ಕೊಬೇಡ. ಅವಳು ಮಾವ ಅನ್ಸ್ಕೊಂಡು ಮನೆ ಎಷ್ಟು ವಯಸ್ಸು ಹಂಗಾರಾಗಲ್ಲ. ಮಗನ ಹತ್ರ ಡಿಸೆಂಬರ್ ದೊಡ್ಡನು ಇಂಟ್ರೆಸ್ಟ್ ಅವನಿಗೆ ಮದುವೆ ಆಗ್ತಾ ಇಂಟ್ರೆಸ್ಟ್ ಅನ್ನ ಯಾರು ಗೊತ್ತಾ ಮೊನ್ನೆ ಬಂದ ಟೀಚರ್ ಒಬ್ಳು ನಮ್ಮ ಮರಿಬೇಡ ಕಣೋ ಯಾಕೆ ಗೊತ್ತಾಗಿಲ್ಲ. ಹೋದ್ಮೇಲೆ ಒಮ್ಮೆ ಯಾಕೆ ಎರಡು ಎಣ್ಣೆ ಹೋಗಿ ನಮ್ಮ ಕಟ್ ಮಾಡ್ತಾವ. ಹಾಂ ಚೆನ್ನಾಗಿ ಓದಿ ಮಕ್ಕಳ. ಚೆನ್ನಾಗಿರೋರು ಅವಿವೇಕಿತನ ಮಾಡಬಾರ್ದು. ಅವಿವೇಕಿತ ಗೊತ್ತಾ, ಫ್ರೆಂಡ್ಶಿಪ್ ಕಮ್ಮಿ ಮಾಡಬೇಕು, ಸಹವಾಸ ಕಮ್ಮಿ ಮಾಡಬೇಕು, ಆಗ ಉದ್ದಾರ ಆಗೋದು. ನಾನೇ ಸಾಕ್ಷಿ ತಂಗಿ. ನಾನು ಎದುರಿಗೆ ಹೇಳ್ತೀನಿ, ಒಂದೇ ಒಂದಿನ ಒಂದು ಹ್ಯಾಬಿಟ್ ಮಾಡಲ್ಲ. ನಾನು ಯಾರು ಕೇಳೋಣ, ನಮ್ಮ ಬಗ್ಗೆ ಯಾರು ಮಾತಾಡಲ್ಲ. ನಾನು ಯಾರು ಸಹವಾಸಕ್ಕೆ ಹೋಗಲ್ಲ. ನಿಮ್ಮ ಊರಿಗೆಲ್ಲ ಬಂದಿಲ್ಲ, ಲಾರಿ ಡ್ರೈವರ್, ಬಸ್ ಡ್ರೈವರ್. ನಾನು ನನ್ನ ಕೆಲಸ ಅಷ್ಟೇ ನಾವು ಮಾಡೋದು. ಕೇಳೋಣ ಯಾರ ಬಗ್ಗೆ ಮಾತಾಡಲ್ಲ. ನಾನು ಹೇಳೋಣ ಯಾರು ಸಹವಾಸಕ್ಕೆ ಹೋಗಲ್ಲ. ಅವ ನಾವು ಏನು ಬೇಕು ಸಾಧಿಸ್ಬೋದು. ಬಗಳ ನಾಯಕಗಳು ತಲೆಕೆಡಿಸ್ಕೋಬಾರ್ದು. ಈಗ ನಿನ್ನ ಮುಟ್ಟಿದೀಗ ಬೈಲ್ ಅಪ್ಪ ನಿನ್ನ ಮುಟ್ಟಿರ ನಿಂತ್ಕೊಂತಾರೆ ಅಂತಾರೆ. ನಿಮ್ಮ ಮಗಳು ಇಲ್ಲ ಅಕ್ಕ ಮುಟ್ಟಿ ತಪ್ಪಬೇಕಂತಾರೆ. ರೇವತೆ ಮಗಳು ಮಾಡ್ಕೊಂಡೆ, ಮಗಳನ್ನ ಅಪ್ಪ ಅನ್ಸ್ಕೊಂಡೆ. ನೋಡು ಇಲ್ಲಿ ಅಪ್ಪ ಅಂತ ನೋಡು. ಅಪ್ಪನು ಅಪ್ಪ ಅನ್ಸ್ಕೊಂಡೆ ಬಿಡವ, ಅವಳು ಬೇಡ. ಮದು ಇಲ್ಲಿ ಆತ್ಮಶುದ್ಧಾಗಿದ್ರೆ ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ. ತಲೆ ಕೃಷಿ ತಂಗಿಯಿಂದ ನಾನು ಹಂಗೆ ಯಾರನ್ನೋ ಒಂದಿನ ಒಬ್ರನ್ನ ಕೊಡಿ ಅಕ್ಕ, ಇದೇ ನನ್ನ ಭಾವನೆ. ನಾನು ಅಂದರೆ ಜಾತಿ ಇಲ್ಲ, ಅಡುಗೆ ಮಾಡೋರು ಯಾರೋ ಗೊತ್ತಿಲ್ಲ, ಈಗ ಅವನೆಲ್ಲ ಬಂದಾಗ ಗೊತ್ತಿಲ್ಲ. ಹಂಗೆ ಗೌಡ್ರು ಹಂಗಂತ ಎಲ್ಲೂ ಅಹಂಕಾರ ಮಾಡಲ್ಲ. ಎಷ್ಟು ಬೇಕಷ್ಟೇ. ಯಾವ ಸಮಾರಂಭಕ್ಕೆ ಹೋಗಲ್ಲ. ನಿಮ್ಮ ಮನೆ ಕೈ ಊಟ ಬರ್ತೀನಿ, ಊಟಕ್ಕೆ ಬಂದರೆ ಅಲ್ಲಿ ಪಬ್ಲಿಕ್ ಮಾಡೋಂಗಿಲ್ಲ. ನನ್ನ ಪಾತ್ ಪೂಜೆ ಮಾಡೋಣಲ್ಲ, ನಿಂತ್ಕೊಂಡಿರ್ತೀನಿ, ಹಿಂಗೆ ಪೂಜೆ ಬೋದು ಅಷ್ಟೇ. ಕಟ್ಟನೆ ಕಾಲಿಕ್ಕಲ್ಲ. ಇದೇ ನನ್ನ ಪದ್ಧತಿ. ಈಗ ಅವಳೇ ಭೂಮಿ ಒಳಗೆ ಕೂತಿರುವಾಗ ನಂದೇನು ಅಹಂಕಾರ ಅಂತ ಕಟ್ಟನಪ್ಪ ಹೇಳ್ಕೊತೀರ ಅವಳು. ಹೆಂಡತಿ ಮಠ ಮಾಡಿಸ್ಬೇಕು. ಗಾಡಿಗೆ ಸ್ಟಿಕ್ಕರ್ ಹಾಕೋ, ಮನೆಗೆ ಕೊಡಿಂದ ಚೆನ್ನ ದುಡ್ಡು ಹಾಕೋ. ಇದು ಕಟ್ ಮಾಡಿ, ಇದು ಕಟ್ ಮಾಡಿ. ನೀನು ನನ್ನ ಮಗಳ ಕೇಳಿದ್ದು ನಾನು. ಎಂತ ಹೊಟ್ಟೆಗಿತ್ತು ನೋಡೋಳಿಗೆ, ಎಂತ ಹೊಟ್ಟೆಗಿತ್ತು ಎಲ್ಲ ಒಂದೇ. ಯಾರು ಊಟ ಕೊಡಕ್ಕೆ ಇದಾರ? ಏನ್ ಹೆಸರು ಅವ್ರದ್ದು? ಹೋಗೋದು ಹೋಗಪ್ಪ, ಊಟ ಕೊಡು. ನೀವು ದೂರಿಂದ ಬಂದೀವಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಿರಲ್ಲ. ಯಾವನಾರು ಸ್ವಾಮೀಜಿಂಗ್ ಊಟ ಮಾಡಿಸ್ತಾರ. ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ನೀವು ನನ್ನ. ನಾವು ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾ ಇದ್ದ ಊಟಕ್ಕೆ. ನಾನು 2 ರೂಪಾಯಿ ಸಂಬಳ ಬಂದಿದ್ದೆ, ಉಣ್ಣಕ್ಕೆ ಹಾಕೊಂಡ್ಬಂದಿನಿ ಅಂತ ಹೇಳ್ತಾ ಇದ್ದೆ. ಯಾವ ಊರಿಂದ ಬಂದವ? ಯಾಕೆ ಬಂದೆ? ಕಷ್ಟಕ್ಕೆ ಬಂದ್ಮೇಲೆ ಇಲ್ಲಿ ತಮಿಳ್ನಾಡಿನ ಬರ್ತಾರೆ, ಎಲ್ಲ ಬೋರ್ಡ್ ಹಾಕ್ತಾರೆ. ಫಸ್ಟ್ ಒಂದು ಸ್ಟಾರ್ಟಿಂಗ್ ಚೆನ್ನಾಗೇ ಇರ್ತಾರೆ. ತದನಂತರ ಏನ್ ಮಾಡ್ತಾರೆ ಅಂದ್ರೆ, ನೀರಪ್ಪ ನಾನು ಪ್ರೂವ್ ಮಾಡ್ತೀನಿ, ಬಾಟ್ಲಿ ಮಾಡ್ತೀನಿ, ನನಗೂ ಫೋನ್ ಮಾಡಿ ನಾನು ಅವನು ಇವನು ಅಂತಾರೆ. ಇವತ್ತು ಅವ್ರು ಲೋಕ ಬಿಟ್ಬಿಟ್ಟಾರೆ. ಗೊತ್ತಿದ್ರ? ಯಾರಾದ್ರೂ ಈ ತರ ಬೇಜಾರು ಮಾಡಿ ನಮ್ಮ ದಸರಾ ಮೋಸ ಮಾಡಿದ್ರೆ ತಕ್ಕ ಪಾಠ ನೀವು ಅನುಭವಿಸ್ತೀರಂತೆ. ಯಾರು ಈ ದುರ್ಗಾ ಸೆಕೆಂಡ್ ನಂಬರ್ ಕೊಟ್ಟು ನಂಬರ್ ಇಸ್ಕೊಂಡು ಏನು ಮೋಸ ಮಾಡಂಗಿಲ್ಲ, ಮೋಸ ಹೋಗಂಗಿಲ್ಲ ಅಂತಂದ್ರೆ ಅರ್ಥ ಆಗತ್ತಾ? ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ದುರ್ಗಾ ಸ್ಥಳ ಅಂತ ಹೇಳಿ ನೀವು ಮೋಸ ಮಾಡಿದ್ರೆ ಎಲ್ಲೂ ಮೋಸ ಹೋಗ್ಬೇಡಿ. ಇಲ್ಲಿ ಬಂದು ಕಾಣಿಕೆ ಡಬ್ಬಿ ಪ್ರೀತಿ ತೋರಿಸಿ ಅಣ್ಣ ತಮ್ಮ ಅನ್ನಿ ನೋಡಿ. ಅಂದಾದ್ರೆ ದುಡ್ಡು ಸ್ವಲ್ಪ ದೇಡ ಕಟ್ತಾರೆ ಅಂತ ಬಗುಲಿ ನೋಡಲ್ಲ ಒಬ್ಬ ಪಾಪಿ ಡಾಕ್ಟ್ರು. ನಮ್ಮ ಮಗು ಸತ್ತೋಗ್ಬಿಡುತ್ತೆ. ಇಲ್ಲಾಂದ್ರೆ ನನಗೆ ಮುತ್ತಂತ 16 ವರ್ಷ ಮಗಳಿರ್ತಾಳೆ. ನಮ್ಮ 16 ವರ್ಷ ಮಗಳಿರ್ತೀವಿ. ತದನಂತರ ಅಪ್ಪ ಕರೆಂಟ್ ಹೊಡಿತು, ಯಾರು ಬಂದಿಲ್ಲ. ಅದಾದ್ಮೇಲೆ ದೇವ್ರು ಸಿಗುತ್ತೆ ನನಗೆ. ಆಗ ಮುತ್ತಂತ ಮಕ್ಕಳು ಅಪ್ಪ ಅಮ್ಮ ಬದುಕಿದ್ದಾರೆ. ಏನ್ ಸೇವೆ ಮಾಡ್ತಾ ಹೋಗೋಣ. ಯಾರಿಗಿಲ್ಲ ಅವ್ರಿಗೆ ಕೈ ಎತ್ತಿ ಕೊಡಿ. ಅಂದ್ರೆ ಗರ್ಭಿಣಿ ಯಾರಾದ್ರೂ ಸೀಟ್ ಕೊಡಿ. ಗರ್ಭಿಣಿಯರಿದ್ರೆ ಅಕ್ಕಪಕ್ಕ ಡ್ರಾಪ್ ಕೈ ಡ್ರಾಪ್ ಕೊಡಿ. ಯಾಕೆಂದ್ರೆ ನಾವು ಮಾಡಿದ ದಾನ, ನಾವು ಮಾಡಿದ ಧರ್ಮ, ನಾವು ಮಾಡಿದ ಕೆಲಸ ನಮ್ಮ ಕೈಯದು. ಇಂಥ ಬದುಕಿದ್ದ ಅಂದ್ರೆ ಬದುಕಿದ್ದ ಅನ್ನೋದಕ್ಕಿಂತ ಇಂಥ ಕೆಲಸ ಮಾಡೋಣಂತ. ಈಗ ಹೇಳಿದೆ, ನಾಯಿ ಬಗ್ತಿದ್ದೆ ನಾನು. ಆ ನಾಯಿ ನಾನು ಕಾಣಂಗೆ ಕಾಂಪೌಂಡ್ ಬಿಟ್ಟು ಇವತ್ತು ನಮ್ಮ ಮನೆ ಕಾಂಪೌಂಡ್ ಬಿಟ್ಟು ಹಚ್ಚಿಗವ ಇಲ್ಲ. ಒಂದು ಇಚ್ಚಲ್ಲಿ ನಾವು ಹೊಡೆದ್ರೆ ಲಕ್ಷ್ಮಣ ಗೆರೆ ಹಾಕ್ತಾನೆ ನಿಂದು ವಾಪಸ್ ಬರೋದು. ರೈಲ್ವೆ ಹಾಕ್ಯಾರ ಅದನ್ನ ಗೆರೆ ಹಾಕಿ ವಾಪಸ್ ಬರೋ ನಾಯಿ ಅದು. ಅದಕ್ಕೆ ನೋಡಿ, ಕಸಾಯತ್ತ ಪುಣ್ಯಾತ್ಮರು ಇದರ ಒಂದು ಕೈ ಫ್ರೀ ಇದ್ರೆ
ಗೊತ್ತಾ? ಯಾರಿಗೆ ಮಕ್ಕಳಾಗಿಲ್ಲ, ಮಗುವಾಗಿಲ್ಲ, ಕಿಡ್ನಿ ಫೇಲ್ ಆಯ್ತು, ಕಿಡ್ನಿ ಸ್ಟೋನ್ ಆಯ್ತು ಅಂತಕ್ಕಂಥರಿದ್ರೆ ಇವಾಗ ಏನ್ ಪ್ರಸಾದ ಕೊಟ್ಟರು ಅವರೇ ಕಿಡ್ನಿ ಫೇಲ್ ಆಗ್ತಕ್ಕಂಥ. ಇಲ್ಲಿ ಸಾಕಷ್ಟು ಇದ್ದಾರೆ, ಒಬ್ಬೊಬ್ಬನ ಹೇಳಕ್ಕಾಗಲ್ಲ. ಅದ್ರಲ್ಲಿ ಒಬ್ಬರನ್ನ ಉದಾಹರಣೆ ತಗೊಳ್ಳಿ. ಹೇಳ್ತಾ ಹೋದ್ರೆ ಕೊನೆಯಲ್ಲ ದೇವಸ್ಥಾನಕ್ಕೆ ಯೂಟ್ಯೂಬ್ ಮಾಡೋರು ನಾವಲ್ಲ, ಫೇಸ್ಬುಕ್ ಮಾಡೋರು ನಾವಲ್ಲ. ಯೂಟ್ಯೂಬ್ ಮಾಡೋರು, ಫೇಸ್ಬುಕ್ ಮಾಡೋರು, ಎಲ್ಲ ಶೇರ್ ಮಾಡೋರು ನಾವಲ್ಲ, ಅನ್ನದಾತರು. ನಾವು ಅನ್ನದಾತನ ಕರಿತೀನಿ. ಉದಾಹರಣೆ ಪಟ್ಟಿ ನಿಮ್ಮ ಅಕ್ಕನ ಅಕ್ಕ ಫ್ರೆಂಡ್ ಅಕ್ಕ ಮಾಡ್ಕಮ್ಮ, ಸಾಯಂಕಾಲ ನಂಗೆ ಮೆಸೇಜ್ ಮಾಡ್ತಾಳೆ, ಅಕ್ಕ ತಂಗಿ ಸಾಯಂಕಾಲ ಐದು ಕತೆ ಆಯ್ ಮಾಡಿ ಹಿಂಗೆ ಶೇಷ ಮಾಡು. ಮಾಡ ಅವಳ ಕಾಲೇಜ ಬಿಡ ಆಯ್ತು. ಮಗಳು ಅಂತ ಮಾಡಿಕರವ ತಗಮ್ಮ, ಸಾಯಂಕಾಲ ಮೆಸೇಜ್ ಹಾಕಿ ಮಾವ ಯಾರು ಮಾಡಿಸ್ಬಿಡ ಅಂತ ಆಗತ್ತಾ. ಅಂದಾದ್ರೆ ಹೆಚ್ಚು ನೀವು ಗ್ಯಾಸ್ಟ್ರಿಕ್ ಮತ್ತು ಮುಗಿದ ಅಭ್ಯಾಸ ಇದ್ರೆ, ಹೊಟ್ಟೆ ನೋವು ಬಂದ್ರೆ, ಹೊಟ್ಟೆ ತರಿಸಿದ್ರೆ ಏನೇನು ಮಾಡಬೇಕು ಅಂದ್ರೆ ತೆಳುವಾಗಿ ಮಜ್ಜಿಗೆ ಮಾಡ್ಕೊಳ್ಳಿ. ಮಜ್ಜಿಗೆ ಗೊತ್ತಿರುತ್ತೆ ನಿಮ್ಗೆಲ್ಲ. ಈರುಳ್ಳಿ ಹೆಚ್ಚಾಕ ಬದಲು ಕುಟ್ಟಾಕಿ, ಅರ್ಥ ಆಗುತ್ತಾ? ರಸ ಹಿಡಿದಿದ್ದೆ ಹೆಚ್ಚಾಕ ಬದಲು ಕುಟ್ಟಾಕಿ, ತಂಗಿದಿಲ್ಲ ಅವಳು ತಂಗಿ, ಹೆಚ್ಚಾಕ ಬದಲು ಕುಟ್ಟಾಕಿ ಏನ್ ಮಾಡ್ತೀರಾ ಅಂದ್ರೆ ಒಂದು 10 ನಿಮಿಷ ಬಿಡ್ಕೊಂಡು ಕುಡೀರಿ. ಕುಡಿದೊಂದು 10 ನಿಮಿಷ ಬಿಡ್ಕೊಂಡು ಊಟ ಮಾಡಿ. ಗ್ಯಾಸ್ಟ್ರಿಕ್ ಬರ್ತಾರೆ. ಅವಾಗ ಏನಾಗ್ತದೆ, 4-5 ಗಂಟೆ ಮೇಲೆ ಶುರು ಆಗುತ್ತೆ. ನಿಮ್ಗೆ ಸ್ವಲ್ಪ ಬೇರೆ ಆಗ್ತದೆ, ಬೈಕಿ ಬಿಡ್ತಂಗೆ ಒಂದಿನ ಆಗಲ್ಲ. ಇನ್ನೊಂದಿನ ಏನ್ ಮಾಡ್ತೀರಾ, ಮರುದಿನ ಗ್ಯಾಪ್ ಕೊಟ್ಟರು ಪರವಾಗಿಲ್ಲ, ಮಾಡ್ಬೇಕು ಅಂತೇನಿಲ್ಲ. ಇದು ಮಾಡ್ಕೊಳ್ಳಿ, ಬೆಲ್ಲದ ಪಾನಕ. ಯಾವುದೇ ಕಾರಣಕ್ಕೂ ಬೆಲ್ಲ ಶುಗರ್ ಅಲ್ಲ, ಬೆಲ್ಲದ ಪಾನಕ ಮಾಡ್ಕೊಂಡು ತೆಳ್ಳು ಕುಡ್ದು ನೋಡಿ. ಇದನ್ನೆಲ್ಲ ಅದೇ ಇದೆ. ಮೊನ್ನೆ ಸೌಂದರ್ಯ ಗುಟ್ಟಲ್ಲ ನಮ್ದು, ಆರೋಗ್ಯ ಗುಟ್ಟಿದೆ, ನಾನು ಹೇಳ್ತಾ ಮಾಡ್ತಾ ಇರೋದು. ಒಂದಿನ ಬೆಲ್ಲದ ಪಾನಕ ಮಾಡಿದ್ರೆ ಇನ್ನೊಂದಿನ ಈರುಳ್ಳಿ ಮಜ್ಜಿಗೆ. ಟೈಮ್ ಇಲ್ಲ, ಒಂದಿನ ಗ್ಯಾಪ್ ಕೊಟ್ಟು ಬರೋಲ್ಲ. ರಾತ್ರಿ ಮಲಗುವಾಗ ಒಂದು ವಾರಕ್ಕೆ ಒಂದಿನ 2 ದಿನ ಆದ್ರೂ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಒಂದು ತದರ್ ಮಾಡಿ ನಡೀತಿದ್ದೆ. ಮೊಸರನ್ನ ಬೆಲ್ಲ ಬಾಳೆಹಣ್ಣು ಏನ್ ಕೆಲಸ ಮಾಡುತ್ತೆ ಅಂದ್ರೆ ತಲೆಗೆ ಒಳ್ಳೇದು, ಹೊಟ್ಟೆಗೆ ಒಳ್ಳೇದು, ನಿದ್ದಿಗೆ ಒಳ್ಳೇದು. ನೀನು ಮಾಡ್ತಾ ತಲೆ ಗೊತ್ತಾಯ್ತಾ? ಇನ್ನ ಹೆಚ್ಚಾಗಿ ಏನ್ ಮಾಡ್ತೀವಿ, ಎಳ್ಳಿರೊಳಕ್ಕೆ ನಿಂಬೆ ನಿಂತ್ಕೊಳ್ಳಿ, ಕುಡಿಯೋ ಒಂದು ತೀರ್ಥ ಹಾಕೊಳ್ಳಿ, ಮೈಗಂತರ ಹಾಕೊಳ್ಳಿ, ದೊಡ್ಡ ಪವಾಡ ತೀರ್ಥ ಇವೆಲ್ಲ ಮಾಡ್ತೀವಿ. ತೀರ್ತಿರ್ಬೇಕಂತಾದ್ರೆ ಇನ್ನ ಪದ ಹೇಳ್ತೀನಿ ಅನ್ಕೋಬೇಡಿ, ಅಥವಾ ತೀರ್ಥತೀನಿ. ಇದನ್ನ ಯಾರು ಮದುವೆ ಆಗಿಲ್ಲ, ಯಾರಿಗೆ ಮಕ್ಕಳಾಗಿಲ್ಲ, ಯಾರು ಬಂದಿದ್ದೀರಿ, ಯಾರು ಬಂದಿಲ್ಲ, ಅವ್ರು ನಂಬಲ್ಲ ಅಂತಕ್ಕಂತಾರೆ ಬೈತೀನಿ ಅಷ್ಟೇ. ಈಗ ಯಾರೋ ಹೆಣ್ಮಗಳು ಕೆಲ್ಸಕ್ಕೆ ಮದುವೆ ಆಗಿಲ್ಲ, ಯಾರೋ ಒಂದು ಹೆಣ್ಮಗು ಮಕ್ಕಳಾಗ ಕೆಲ್ಸಕ್ಕೆ ಯಾರೋ ಒಂದು ಹೆಣ್ಮಗು, ಯಾರೋ ಒಬ್ಬ ಹುಡುಗ ಕೆಲ್ಸಕ್ಕೆ ಹೊಟ್ಟೆಪಾಡಿಗೆ ಅಂದ್ರೆ ಅವ್ರು ಭಯಲ್ಲ, ಬರೋದೇ ಇಲ್ಲ ಅಂತಕ್ಕಂಥವ್ರನ್ನ, ನಮ್ಮದೇ ಇಲ್ಲ ಅಂತಕ್ಕಂತಾರ. ನಮ್ಮ ಸ್ವಂತ ದೇವಸ್ಥಾನ ನಮ್ದಂತವಲ್ಲ, ನಮ್ದವ್ರಿಗೆ ಅಕ್ಷಯ ಪಾತ್ರೆ ಅಂತ ಅವ್ರಿಗೆ ನಮ್ಮ ಮಗಳು ಹಾಕ್ಬಿಡ್ತಾಳೆ. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ನಾಳೆ ಒಂದು ನಂತರ ಕಟ್ಟಿ ನಿಮ್ಮ ಮನೆ ಗಡಿಯಾರ ಟಿವಿಟಿ ಫೋಟೋ ಇಡಿ, ಸ್ವಲ್ಪ ತೀರ್ಥ ಕೊಡಿ ಕುಡಿಲಿಕ್ಕೆ ಟೈಮಲ್ಲಿ ಹಾಕಿ. ಏನ್ ಮಾಡ್ತೀರಾ, ಬಾಟ್ಲೆ ಇರೋದನ್ನ ಗಲೀಜಿನ ಹೂವನ ಪತ್ರ ತಗೋಬಿಟ್ಟು ಸೋಸ್ಬಿಟ್ಟು ಬಾಟ್ಲೆ ಇಟ್ಕೊಂಡು ವರ್ಷ ಏನಾಗಲ್ಲ, ಬೇಡ್ಕೊಳ್ಳಿ. ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಸಂಸಾರ, ಒಳ್ಳೆ ಮಗಳು, ಒಳ್ಳೆ ಸೊಸೆ, ಕರೆಕ್ಟಾ? ಇತರ ಸಿಕ್ಲಿ ನಮ್ಮ ಜೀವನ ನಡೆದಿ ಅಂತ ಕೇಳ್ಕೊಳ್ಳಿ. ಇಲ್ಲಾಂದ್ರೆ ಕಂಡ ಮನೆ ಆಸೆ ನೋಡ್ಬಿಟ್ಟು ಅವನೇ ಸಿಕ್ಲಿ ಇನ್ನೂ ಸಿಕ್ಲಿ ನಾನ್ ಜವಾಬ್ದಾರ. ಇನ್ನು ಗೌರ್ಮೆಂಟ್ ಕೆಲಸ ಗಂಡನೇ ಬೇಕು ಅಂದ್ರೆ ಅದು ನಿಮ್ಮ ಅವಿವೇಕತನ. ಜೀವನ ಮಾಡೋದನ್ನ ಸಿಕ್ಲಿ ಅಂತ ನಾನು ಕೇಳಲಿ ಅಂತ ಅವ್ರು ತಾನೇ ಒಂದು ಅಂತರ ಕಟ್ಟಿ, ಒಂದ್ ವೇಳೆ ಯಾರು ಬಂದಿಲ್ಲ ಅಂತ ಮತ್ತೆ 9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ಇಲ್ಲ ಅಂತಂದ್ರೆ ರಸ್ತೆಗೆಲ್ಲೂ ಮೋಸ ಹೋಗ್ಬೇಡಿ, ಮೋಸ ಮಾಡ್ಕೊಡ್ತಾ ಇರೋ. ಇನ್ನು ಹುಷಾರಿಲ್ಲ ಅಂದ್ರೆ ಏನೋ ಆಗಿದೆ ನಿಮ್ಗೆ, ಆಗಿದ್ರೆ ಯಾರೋ ಟಿವಿ ಹೋಗಿದ್ರಲ್ಲ, ಆಗಿದ್ರೆ ಅನುಭವ ಆಗಿದ್ರೆ ಕಷ್ಟ ಆಗಿದ್ರೆ ಅಮಾಸೆ ಹುಣ್ಣಿಮೆ ದಿವಸ ಏನ್ ಮಾಡ್ತೀರಾ ಅಂದ್ರೆ ತಡೆ ಹೊಡಿತೀವಿ. ಒಬ್ರಿಗೂ ಅಷ್ಟೇ ಹಣ, ಕುಟುಂಬಕ್ಕೂ ಅಷ್ಟೇ ಹಣ ಇಲ್ಲ ಅಂತ ಬಡವರಿಗೆ ಫ್ರೀ ತಡೆ ಹೊಡಿತೀವಿ. ಗಲಾಟೆ ಮಾಡಿ ಅಲ್ಲೂ ಬೈಗಳು ಇರುತ್ತಲ್ಲೋ, ಅಲ್ಲೂ ಶುರು ಮಾಡ್ಕೊಳ್ತಾರೆ ಫ್ರೀ ಅಂತ ಗೊತ್ತಾದಾಗ. ಹಂಗಾಗಿ ನೀವು ನಂಬಿಕೆ ಇದ್ರೆ ಬನ್ನಿ. ಇನ್ನ ನಂಗೇನು ಅಂತರಣ ಕಟ್ಟಿಲ್ಲ ಹಣ, ಕೊಡೋದು ಚಿಕ್ಕ ಹಣ ಇಕ್ಕೇಳಿ ನಂಗೆ ಕಟ್ಲಾಗತ್ತೆ. ಇನ್ನ ಮನೆ ಹೊಸ ಮನೆ ಕಟ್ಟಿದ್ರೆ ಅಲ್ಲಿ ತೇರ್ಕಾಯಿ ಅಂತ ಮಾಡಿಕ್ಕಿದೀವಿ. 1 ವರ್ಷ ಟೈಮ್ ಇರುತ್ತೆ, ಹಣ ಮನೆ ಬಗ್ಗೆ ಕಟ್ಟಿ ಹೊಸ ಸಾಕು ಅಲ್ಲಿ ಕಟ್ಟಿಬಿಡಿ. ಅಲ್ಲಿ ತಾಣ ಕಟ್ಟಿ ವಿರುದ್ಧ ಒಂದು ಫೋಟೋ ಹಿಡಿ ತೇರ್ತಾ ಹೋಗಿ. ಒಂದ್ ವೇಳೆ ಹಣ ಒಂದು ಕಾಯಿ ಹೋಗೋಕೆ ಹಣ ಇಲ್ಲ ಅಂತ ಬಡವರು ಇದ್ರೆ ಏನ್ ಮಾಡ್ತೀರಾ ಅಂದ್ರೆ ತುಂಬಿ ಚಂಬೊಳಗೆ ತಂಬಿಗೆ ಅಂತೀರ, ಚಂಬು ಅಂತೀರ, ತುಂಬಿ ಚಂಬೊಳಗೆ ತೇರ್ತ ಹಾಕೊಳ್ಳಿ. ತುಂಬಿ ಚಂಬು ನೀರು ಕೊಡಿ, ಒಂದ್ ಸ್ವಲ್ಪ 1-2 ಹನಿ ಅಮೌಂಟ್ ತೇರ್ತಾಗಿ ಖಾಲಿ ಮಾಡ್ಬಿಡಿ. ಮತ್ತೆ ಬೇಕಾಗ್ತದೆ, ದೂರಿಂದ ಬರೋ ಮತ್ತೆ ತಗೊಂಡೋಗ್ಬೇಕು ಅಂತ ಏನಿಲ್ಲ. ಸ್ವಲ್ಪ ಕುಂಕುಮ ತಗೊಂಡೋಗಿ ಅದಕ್ಕೆ ಕುಂಕುಮ ಹಾಕಿ, ಈ ತುಂಬಿ ಚಂಬಳಿಕೆ ಕುಂಕುಮ ತೇರ್ತ ಹಾಕಿ ಬೇವಿನ ಸೊಪ್ಪು ತಗೊಳ್ಳಿ. ಕೈಯಲ್ಲ, ಬೇವಿನ ಸೊಪ್ಪು ತಗೊಳ್ಳಿ. ಅದನ್ನ ಅಳ್ಳಾಡಿಸಿ ಕೆಂಪಗಾಗುತ್ತೆ. ಅದೇ ಬೇವಿನ ಸೊಪ್ಪಲ್ಲಿ ನಿಮ್ಗೆ ಅನುಮಾನ ಬಂದ ಕಡೆ ಹೋಗ್ತಾ ಬಂದ್ರೆ ನಿಮ್ಮ ಮನೇಲಿ ಪಾಠ ಯಾರು ಮಾಡಿದ್ದು, ಮಂತ್ರ ಯಾರು ಮಾಡಿದ್ದು, ಯಾರ ನಿಮ್ಗೆ ಕೆಟ್ಟ ಬಿಟ್ಟು ಅವ್ರಿಗೆ ವಾಪಸ್ ಹೋಗ್ಲಿ ಅಂತ ಕೈ ಬಿಡಬೇಕು. ಅರ್ಥಾಗತ್ತಾ? ಇನ್ನೇನ್ ಮಾಡ್ತೀರಾ ಅಂದ್ರೆ ಕೊನೆಯದಾಗಿ ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ ಅಂತಕ್ಕಂಥವ್ರು ಹುಷಾರಾಗುತ್ತಾ ಅಂತ ಅನ್ಬೇಡ. ಹುಷಾರಾದರಿದ್ದಾರೆ ಹೇಳ್ತೀನಿ. ನಾವೇನು ವೈದ್ಯರು ಅಲ್ಲ, ಪಂಟ್ರು ಅಲ್ಲ, ಶಾಸ್ತ್ರಿಗಳಲ್ಲ, ಗುರುಗಳು ಅಲ್ಲ. ಹೇಳೋದು ನಮ್ಮ ಧರ್ಮ ಗೊತ್ತಿದ್ದ ಅನುಭವಿಸೋದು ಬಿಡು. ಅದನ್ನ ಈಗ ಮಾಸ್ಟರ್ ಪಾಠ ಮಾಡ್ತಾರೆ, ಮನೆಗೆ ಬಂದು ಹೇಳ್ಕೊಡಲ್ಲ. ನೀವು ಮಕ್ಕಳು ಹೇಳ್ಕೊಡ್ಬೇಕು. ಅದು ಮಾಡಂಗಿದ್ರೆ ನಿಮ್ ನಂಬಿಕೆ ಇದ್ರೆ ಏನ್ ಮಾಡ್ತೀರಿ, ಕ್ಯಾನ್ಸರ್ ಶುಗರ್ ಇದ್ರೆ ಬೇವಿನ ಕಡ್ಡಿ ನೋಡಿರ್ತಿರಲ್ಲ, ಬೇವಿನ ಕಡ್ಡಿ ರಸ, ಗಂಜಲ, ಹಸುವಿನ ಗಂಜಲ, ಪಪ್ಪಾಯಳೆ ರಸ, ಈ 3 ಮಾಡಿ ನೆಲ್ಲಿಕಾಯಿ ಜ್ಯೂಸು ಅದು ನಿಮ್ಗೆ ಗೊತ್ತಿರುತ್ತೆ, ತಿಂತಾ ಇರ್ಬೇಕು. ಇನ್ನು 12-4 ಗಂಟೆ ಮಧ್ಯಾಹ್ನ ನೆಲ ಚೆನ್ನಾಗಿ ಕಾದಿರುತ್ತೆ. ಅದು ಎಂತ ನೆರವಾಗ್ಲಿ ಬರೇ ಕಾಲ ಹೊಡೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಕಾಲು ನೋವು ಕಮ್ಮಿ ಆಗುತ್ತೆ, ಕಾಲಿನ ಹೋಗುತ್ತೆ, ಶುಗರ್ ಹೋಗುತ್ತೆ, ಕ್ಯಾನ್ಸರ್ ಆಗುತ್ತೆ. ಅಂದಾದ್ರೆ ಮತ್ತೊಮ್ಮೆ ಹೇಳ್ತೀನಿ, ಈಗ ಯಾರಿಗೆ ಮಗುವಾಗಿಲ್ಲ ಅಂತಕ್ಕಂಥವ್ರು ದಯವಿಟ್ಟು ಮೈ ಬಂದು ಅಂತರ ಹಾಕೊಳ್ಳಿ. ಅದನ್ನೇ 3 ದಿನ ಆದ್ಮೇಲೆ ಏನ್ ಮಾಡ್ತೀವಿ, ತಾಳಿ ಕಟ್ಕೊಳ್ಳಿ. ಈಗ ಎಲ್ಲ ಹೋಗ್ತೀರಿ ಅಂತರ ತೆಗಿತಾರೆ ಡಾಕ್ಟರ್ ಅಂದಾಗ, ಬಂಗಾರ ತಾಳಿ ತೆಗಿಯೋಲ್ಲ ನೀವು, ಅಂತರ ತಾಳಿ ಬಿಸಾಕ್ತೀರಾ, ಬಂಗಾರ ತಾಳಿ ಬಿಸಾಕಲ್ಲ. ಈಗ ಬಿದ್ದೋಗ್ಬಿಡುತ್ತೆ ಅಂತ ಬಂದು ನಡ್ಕಾಡ್ತೀರ. ಅದಕ್ಕೆ ಏನ್ ಮಾಡ್ತೀವಿ, ಸಣ್ಣ ಕಟ್ ಮಾಡಿ ದಾರ ಕಟ್ ಮಾಡಿ ಕೈ ಕಟ್ಕೊಂಡು ದಾರ ಮಿಕ್ಕಿದ್ದ ನಿಮ್ಮ ಅಂತರಕ್ಕೆ ಗಂಟೆ ಹಾಕಬೇಕು. ಇನ್ನವೇ ಇರ್ಲಿ, ಯಾರಿಗೆ ಮಕ್ಕಳಾಗಿಲ್ಲ ಅವರು ಏನೇನೋ ಮಾಡ್ತೀವಿ, ಕಸ ಹೊಡಿತೀವಿ ನೀವು ಬಡರಾದ್ರೆ
ಒಂಚೂರು ನಡೆಯುತ್ತೆ ಅನ್ನೋದ್ರೆ ಬಂದು ಊಟ ವ್ಯವಸ್ಥೆ ಮಾಡ್ತೀವಿ. ಗ್ಯಾಸ್ ತರಂಗಿಲ್ಲ, ಸಿಲಿಂಡರ್ ತಗೊಬರಂಗಿಲ್ಲ. ಅಕ್ಕಿ ಕೊಡಿ, ನಿಮ್ಮ ಕೈಲಾಗ ಹಾಕಿ ಮುಗಿದಾಗ ನಾವು ಮಾಡ್ತೀವಿ. ಗೊತ್ತಾ? ಇನ್ನು ಕೊನೆದಾಗ ಏನಂತೀರ ಅಂದ್ರೆ ಯಾರ ಮಗು ಮಾತಾಡಲ್ಲ, ನಡೆಯಲ್ಲ ಅಂತೀನಿ. ನೀನು ಯಾಕೆ ಬೈ ಅಂತ ಇನ್ನೂ ಅರ್ಥ ಆಗಿಲ್ಲ ಅವ್ಳಿಗೆ. ಇನ್ನು ನಿಮ್ಮ ಗಂಡ ಇಲ್ಲಿ ಬಲ್ಲ, ಗಂಡ ಪಕ್ಕಕ್ಕೆ ಜೊತೆ ಯಾರು ನಿಮ್ಮ ಕಾಂದನ ಯಾರು ಬಂದಿತ್ತು? ಗಂಟೆಲ್ಲ ಬರಪ್ಪ, ಹೇಳಿ ಹೆಸರು ಹೇಳೋದು. ರಂಜಿನಿ ಈ ಜಾಗ ಈ ತರ ಜಾಗ ಎಲ್ಲ ನೋಡಿದಿರಪ್ಪ ನೀವು? ಈ ದೊಡ್ಡ ಜಾಗ ನೋಡಿದಿರ? ದೊಡ್ಡ ಈಗ ಹುಡುಗರು ಹೆಂಗ್ ಹುಡುಗರು ಅವರು ಸಾಮಾನ್ಯವಾಗಿ ಕೋಲಿ ಬೆಳಕ ವಯಸ್ಸು ಹೋಗಲ್ಲ ಅವರು. ಕಸವ್ರು ಬಿಡ್ತಾರೆ, ನಂಗೆ ಅಲ್ತವ್ರ ಕಂಡ ಇಷ್ಟ. ಯಾಕಂದ್ರೆ ಅವ್ರು ಬೆಟ್ಟವ್ರು ನಂಗೆ ಇಷ್ಟ ಬೇಜಾರಿಲ್ಲ. ಅವ್ರು ಒಳ್ಳೆ ಬುದ್ಧಿ ನಂಗೆ ಇಷ್ಟ. ಯಾರಿಷ್ಟ? ಅವ್ರು ಮಾಡೋ ಕೆಲಸ ನಂಗೆ ಇಷ್ಟ. ಅವ್ರ ಮನುಷ್ಯ ಇಷ್ಟ ನಂಗೆ. ಕರೆಕ್ಟ್ನಪ್ಪ? ಕೆಲ್ಸ ಇಲ್ಲ ಅಂತ ಬಿಡ್ತಾನೆ ಅವ್ರೆ. ಕೆಲ್ಸ ಇಲ್ಲ ಪೇಪರ್ ಜೀವನ ಮಾಡ್ಬೋದು, ಮೆಟ್ರೋ ಜೀವನ ಮಾಡ್ಬೋದು ಅಲ್ಲನಪ್ಪ. ಇಲ್ಲಿಂದೆಲ್ಲ ಬಂದು 5 ರೂಪಾಯಿ ತಗೊಂಡು ಎಲ್ಲ ಕೆರ್ಕೊಂಡು ಪಾನಿಪುರಿ ಜೀವನ ಮಾಡ್ತಾವ್ರೆ. ಮಾಡ್ತಿಲ್ವ ನೀವು? ನಮ್ಮ ಹುಟ್ಟು ಜನ ಬೆಳೆದ್ಬಿಟ್ಟು ಟವರೇ ಬೇಕು ನಂಗೆ, ಟಿವಿ ಟವರೇ ಬೇಕು ನಮ್ಗೆ ಅಂತ ಅಲ್ಲಪ್ಪ. ಇನ್ನು ಹೆಣ್ಣಿಲ್ಲ ಗಂಟಿಲ್ಲ ಅಂತ ಕಲ್ದ್ರಲ್ಲ ಮಗಳಿಗೆ 30. ಈಗ ಮತ್ತೆ ಬರೋ ಸರ ನನ್ನ ಮಗ ಹೋಗಿ ಅಲ್ಲಿ ಹೇಳ್ತಾ ಇದ್ದಂತೆ, ಈ ಏನಂತ ಅಂದ್ರೆ ನಾನು ರಾಮದುರ್ಗ ಬಡಪ್ಪ ಅಂತ ಹೇಳಿ ನಾನೇ ಅಂತಾನಂತೆ. ಇಂತ ತಗೊಂಬರ್ರೋ ಫೋಟೋ ತಗೊಂಬರ್ರೋ ಅಂತ. ಅಲ್ಲಪ್ಪ ಇಲ್ಲಪ್ಪ, CC ಕ್ಯಾಮೆರಾ ಮಾಡ್ತೀವಿ. ಇವ್ ಮಗ ಚಿಕ್ಕನು ಕಳ್ಳನ ಮಗ ನನಗೆ ಹೇಳ್ತಾನೆ, ಇಷ್ಟವ ನೀವು 3 ಅಡಿ ಎಲ್ಲವಲ್ಲ 3 ಅಡಿ ಯಾವ ನಿನ್ನ ಸಣ್ಣ ಹುಡುಗ, ಎಷ್ಟು ವಯಸ್ಸು? 3 ವರ್ಷ. ಆ ಬಡ್ಡೆ ಇದೆ ಇಲ್ಲಿ ಸುಮ್ಮನೆ ನೋಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನಿಮ್ಮೆಂಟ್ ತಗೊಂಬರ ನಾನು ರಾಮಣ್ಣ ಅಂತ ನೋಡಿ. ಈಗ ನನ್ನ ಪದವಿ ನನ್ನ ಮಕ್ಕಳೆಲ್ಲ ಈಗಲೇ ಎಲ್ಲ ಗೇರಾಗ್ತಾವೆ. ರಾಜಕೀಯದವ್ರು ಶೇರು ಬಸ್ ಗುದ್ದಾಡಿದ್ರೆ ಏನಾರ ಮಕ್ಕಳು ನನ್ನ ಸ್ನೇಹ ಕೊಡಾಡ್ತಾರ. ಬಾನು ಅಂತ ಅವ್ರ ಮಗಬ್ಬ ಸಿಗೆ ಬೈ ಹತ್ರ ನನ್ನ ಮಗ ನನ್ನ ಪದವಿ ಬರೀ ಕೊಡಾಡ್ತಾನೆ. ಈಗಲೇ ನನ್ನ ಮಕ್ಕಳು ಚಿತ್ತಾಗ್ತಾರಲ್ಲ, ಇನ್ನು ಮುಂದಿನ ಹೆಂಗ್ ಮಾಡೋದು ಇವ್ರನ್ನೆಲ್ಲ? ಸಮಯ ರಾಜಕೀಯದಲ್ಲೇ ಇರುತ್ತೆ ಕಾಂಪಿಟೇಷನ್. ಇಲ್ಲೂ ಕಾಂಪಿಟೇಷನ್ ಇದೆಯಲ್ಲೋ. ನಾವು ಅವನ್ಯಾರೋ ಒಬ್ಬ ದೇವ್ರು ಬರುತ್ತಂಗೆ ಅಂತಿಗೆ ರಾಮಣ್ಣ ನಾನು ಅಂತಾರೆ ಅಲ್ಲಾರ. ಎಲ್ಲ ನನ್ನ ಮಕ್ಕಳು ಹಿಂಗೆ ಅವಳಿಗೆ ಒಂದು ಹೆಣ್ಣು ಹುಡುಗಿ ಬರುತ್ತೆ, ನೆಕ್ಸ್ಟ್ ನಾನೇ ರಾಮಣ್ಣ ಆಗೋದು ಅಂತವಂತೆ. ಈಗೆಲ್ಲ ಆಗ ನಮ್ಮ ಪದವಿಗೆ ಬಂದು ಹಬ್ಬ ಯಾರೋ ಕೂತಿ ತಿಳ್ಕೊಂಡ್ರು. ಹುಷಾರ ಪದವಿ ಮೇಲೆ ಕೈ ಇಕ್ಬೇಡಿ, ನಾವು ಮಾಡೋ ಕೆಲಸ ಮೇಲೆ ಕೈ ಇಕ್ಕಿ ನೀವು ನಮ್ಮ ಥರ ಮಾಡಿ ನನಗೆ ಖುಷಿ ಆಗುತ್ತಂತೆ. ಕರೆಕ್ಟ್ ಅಂತಮ್ಮ? 4 ಜನ ಸಹಾಯ ಮಾಡೋಣ. ಇನ್ನ ಮಗು ಮಾತಾಡಲ್ಲ, ಮಗು ನಡೆಯಲ್ಲ, ಪಿಡಿಸಿ ಬರುತ್ತೆ, ಭಾಷೆ ಹೊಡಿತೀವಿ ಅಂದ್ರೆ ನೆಗೆಟ್ ಕೇಳಿಲ್ಲ ಅಂದ್ರೆ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ನಾವು ಮಾಡ್ಕೊಡಲ್ಲ, ಪೆನ್ನ ಬರ್ಕೊಡಲ್ಲ. ಕೇಳುತ್ತಪ್ಪ? ಏಷ್ಯನ್ ಬಂದ್ರೆ ವ್ಯರ್ಥ. ರೆಕಾರ್ಡಿಂಗ್ ಮಾಡ್ಕಪ್ಪ. ಮಕ್ಕಳು ಮರ್ತೋದ್ರೆ ಮಕ್ಕಳು ಸೇರಿದ್ರು ಗಮನ ತಗೊಳ್ಳಿ. ಯಾಕಂದ್ರ ನೀವು ತೀರೋದ್ರಲ್ಲಿ ಮಕ್ಕಳು ಏನಾಗ್ಬಿಡ್ತಾರೆ ಬರ್ತದಮ್ಮ, ಯಾರು ನೋಡ್ಕೊಳ್ಳಲ್ಲ. ಇವತ್ತಿಗೆ ಅಣ್ತಂಗಳೇ ಆಗಲ್ಲ, ಅತ್ತಂಗರೇ ಆಗಲ್ಲಪ್ಪ. ಮಕ್ಕಳು ಇರೋವಷ್ಟು ನೀವು ತಾಯಿ ಕೈ ಮುಕ್ಕೊಳ್ಳಿ. ಅಟ್ಲೀಸ್ಟ್ ಏನಾಗಿಲ್ಲ ಅಂದ್ರು ಅವ್ರ ಮಕ್ಕಳು ಅವ್ರ ಕೆಲಸ ಮಾಡಂಗಾರ ಆಗ್ಲಿ ಅಂತ ಆಶೀರ್ವಾದ ಮಾಡ್ತೀವಪ್ಪ. ನಾವು ದೊಡ್ಡರಲ್ಲ, ನಾವೇನು ದೇವರಲ್ಲ. ಎಂತ ಕರೆಕ್ಟಪ್ಪ? ನೋಡ ತಂಗಿ, ನೋಡಲ್ಲಿ ಅಲ್ಲಿ ನೋಡ್ರಲ್ಲಿ ತಂಗಿ, ತವರಿಗೆ ಬಾ ತಂಗಿ. ಬರುವಾಗ ಬಾ, ಸೇರೆ ಕೊಡ್ತೀವಿ. ಹಂಗೆ ಬತ್ತ ಕಡೆ ಹೋಗ್ಬೇಡ, ಆಸ್ತಿ ಕೇಳಿಗಳಿಗೆ ಮೇಲೆ ಬಾ. ಮಗು ಮಾತಾಡಲ್ಲ, ಮಗು ನಡೆಯಲ್ಲ, ಪಿಟ್ಸ್ ಬರುತ್ತೆ, ಭಾಷೆ ಹೊಡೆದಿತ್ತು, ಲೊಕ್ಕ ಹೊಡೆದಿತ್ತು ಅಂತ ಯಾರೋ ನಿಮ್ಮ ಅಕ್ಕಪಕ್ಕದಲ್ಲಿದ್ರೆ ನಿಮ್ಮ ಕರ್ಕೊಂಬಂದಿದ್ರೆ ಮೊದಲಿಗೆ ಏನ್ ಮಾಡ್ತೀರಾ ಅಂದ್ರೆ, ಮೊದಲು ಯಾವ್ದೋ ಒಂದು ಹೊತ್ತಕ್ಕೆ ಹೋಗ್ರಿ. ಯಾರೊಬ್ರು ಪಂಡಿತರು ಹೇಳಿಸ್ತಾರೆ, ಒಳ್ಳೇದೇ ಕೆಡ್ತ ನಂಗೆ ಗೊತ್ತಿಲ್ಲ. ಇನ್ನೊಬ್ರು ಪಂಡಿತ ದುಡ್ಡು ಕೊಡ್ತೀರಿ, ಅವ್ರು ಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ, ಹೋಮ ಮಾಡ್ತಾರೆ. ನೀವು ಅಲ್ಲಿ ಇಟ್ಕೊಂಡು ಪ್ಲೇನ್ ಕಿಸ್ಕೊಂಡ್ರೆ ದೇವ್ರು ಬರಲ್ಲ. ಕಾಣಿಕೆ ದುಡ್ಡು, ಕಾಣಿಕೆ ಎಲ್ಲ ಅವ್ರಿಗೆ ಹೋಗುತ್ತೆ, ಪುಣ್ಯ ಅವ್ರಿಗೆ ಹೋಗೋದು, ನಿಮಗೆ ಕರ್ಮ ಬರುತ್ತೆ. ಯಾಕೆಂದ್ರೆ ನೀವೇನು ಬಗ್ಗೆ ನಮಸ್ಕಾರ ಮಾಡಲ್ಲ. ಅದರಿಂದ ಏನ್ ಮಾಡ್ತೀರ ತಂಗಿಯರು ಅಂದ್ರೆ, ಮೊದಲು ಯಾರೋ ದೇವಸ್ಥಾನಕ್ಕೆ ಹೋಗಿ, ಇದೇ ದೇವಸ್ಥಾನ ಅಂತ ಇಲ್ಲ, ಮೊದಲು ದೇವಸ್ಥಾನಕ್ಕೆ ಹೋಗಿ ತಾಯಿ ಆ ಮಗುನ ನೆಲಕ್ಕೆ ಹಾಕಿ ಅಡ್ಬೇಡಿ, ತಾಯಿ ನಮ್ಮ ಕರ್ಮ ಇದು ಹರಿಸ್ಬಿಡಿ ಅಂತ. ಉದಾಹರಣೆ ಈ ಕಲ್ಲು ಬಿಟ್ಬಿಡ್ತಾನೆ ಮೇಲೆ, ಹಂಗ ದೇವ್ರ ಬೇಯಂಗಿಲ್ಲ. ಕಾಲ ಮೇಲೆ ನಾನು ಹೊಟ್ಟೆ ಮೇಲೆ ಇಟ್ಕೊಂಡು ಗತ್ತು ಹೊಡೆಕೋದೆ, ಹೊಡೆಕೋದೆ ನಾವು ಹೊಡಿತು ಕಲ್ಲು. ಇದು ಕರ್ಮ ಯಾರಪ್ಪ ಸತ್ತಲ್ಲ ಅಲ್ಲ ಪುಟ್ಟ. 2 ಎತ್ತು ಹೋದ್ರೆ ಎತ್ತಿ ಹೇಳಿಕೊಂಡು ಜೋರ ಹೋಗಲ್ಲ. ನಂಗೆ ಹುಚ್ಚು ದನಗಳು ಅಂದ್ರೆ ಜೋರ ಹೋಗ್ಬೇಕು ಅಂತ. ಎತ್ತಿ ಹೊಡೆದ ಜೋರ ಹೋಗಲಿದೆ, ಹೊಡಿತಾವ್ ಕಟ್ಟಿ ಕೆಳಿಕೆ. ಇನ್ನೊಂದು ಪ್ರಶ್ನೆ ಇದೆ, ಹಿಂಗೆ ಕರ್ಮ ನಾವು ತೀರ್ಸ್ಬೇಕು ಅಲ್ಲ. ಏನ್ ಮಾಡ್ತೀರಾ ಅಂದ್ರೆ, ಮೊದಲು ಉತ್ತಕ್ಕೆ ಹೋಗ್ರಿ ತಂಗಿಯರ. ಯಾವ್ದಾದ್ರು ಉತ್ತಕ್ಕೆ ನಾವು ಹೇಳ್ದೆ ಅಂತಲ್ಲ, ಶುದ್ಧವಾಗಿ ಹೋಗ್ರಿ, ಚಪ್ಪಲಿ ಹಾಕ್ತಂಗೆ ಹೋಗಿಕಂದ 3:15 6 ಗಂಟೆ ತನಕ ಟೈಮ್ ಇರುತ್ತೆ. 9 ಗಂಟೆಗೆ ಹೋಗ್ಬೇಡಿ, ಹುಷಾರು ಆಗ್ಬಿಡಿದ್ದು. ಉತ್ತ ಮುಟ್ಟಬೇಕು ಅಂತ ಏನಿಲ್ಲ, ಗೊಟ್ರ ಮುಟ್ಟಬೇಕು ಅಂತಿಲ್ಲ. ಆ ಉತ್ತಕ್ಕೊಂದು ಪೂಜೆ ಮಾಡಿ, ನಿಜವಾದ ಉತ್ತಕ್ಕೆ. ಅದಕ್ಕೊಂದ್ರೆ ನಾವು ನಮಸ್ಕಾರ ಮಾಡ್ಕೊಂಡು ನಿಮ್ ಭಕ್ತಿಯಾಗಿ, ಅದೇನು ದೇವ್ರಿಗೂ ಮರಿ ಕಡೆಯಿಂದಲ್ಲ ನಿಮ್ಗೆ ಏನಿದೆ ಅದು ಕುಂಕುಮ ಹೂವಕ್ಕೆ ಅಡ್ಬಿಡಿ. ಏನಿಲ್ಲ ಅಂದ್ರೆ ಹಾಲು ತೊಡ ಬಿಟ್ಟು ಅದೇ ಹಾಲ ಕಲಸಿ ಬರ್ಬೇಕು. ಮಣ್ಣು ಒತ್ತು ಮಣ್ಣ ತಂದು ಮನೆಗೆ ಜರಿಸ್ಕೊಂಡು ಅದೇ ಒತ್ತು ಮಣ್ಣು ಹಾಲು ಬೇಯಿಸಿ ಬಾರು ತಲೆಗೆತ್ತೀರಿ, ತೀರ್ಥ ಹಾಕಿರಿ, ನಿಮ್ ಕರ್ಮ ಇರ್ಬೋದು ಅಂತ ನನ್ನ ಭಾವನೆ. ಭೂಮಿ ತಾಯಿ ಲಾಸ್ಟಿಗೆ ಅವಳೆ ಪರಮೇನ್ ತಾಯಿ. ಹಂಗೆ ಮಾಡಿ. ಎರಡನೇದು ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ನೋಡಿದ್ದೀರ. ಒಂದಿನ ಮಾಡಿದ್ರೆ ಪದೇ ಮಾಡಕ್ ಹೋಗ್ಬೇಡಿ. ಒಂದು 3 ಅಮಾಸೆನ 3 ವಾರನ ಮಾಡಿ ನಿಮ್ಗೆ ನಂಬಿಕೆ ಹುಟ್ಟಂಗೆ
ಆಯ್ತಾ? ಇನ್ನು ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ಹೊಡಿತ ನರ ವೀಕ್ನೆಸ್ ಇದ್ದಂತಕ್ಕಂಥವ್ರು, ತಲ್ತಿರುಗುತ್ತೆ ಅಂತಕ್ಕಂಥವ್ರು, ವೀಕ್ನೆಸ್ ಅಥವಾ ಸಮುದ್ರ ಆಯ್ತಕ್ಕಂಥವ್ರು, ಮಗು ಮಾತಾಡಲ್ಲ ಕತ್ತಿಲ್ಲ ಅಂತಕ್ಕಂಥವ್ರು ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು, ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು 3 ಹುರಿದು ರಾಗಿ ಅಮೃತ ಮಾಡ್ಕೊಳ್ಳಿ. ದಿನನಿತ್ಯ ರಾತ್ರಿ ಹೊತ್ತು ತಂಗಿ. ಅದಕ್ಕೆ ಟೈಮಿಂಗು ಇಲ್ಲ, ಅದಕ್ಕೆ ಇನ್ಫೆಕ್ಷನ್ ಆಗಲ್ಲ, ಏನೂ ಆಗಲ್ಲ. ರಾತ್ರಿ ಹೊತ್ತು ದಿನ ಕೊಡ್ಬೋದು, ಯಾರು ಬೇಕು ಕುಡಿಬೋದು. ಒಂದು. ಎರಡನೇದು ಮೊಸರನ್ನ, ಬೆಲ್ಲ, ಬಾಳೆಹಣ್ಣು ವಿಶಿಷ್ಟ ನೋಡಿ ಮಗು ತಗೊಂಡು ತಿನ್ನಿಸ್ಬೇಕು. ನೆನಪಲ್ಲಿ ನಿಮಗೆ ಕಫ ಬರುತ್ತೆ, ಜಲ್ ಸುರಿಯುತ್ತೆ, ಪಿಟ್ಸ್ ಬರುತ್ತೆ ಅಂತಕ್ಕಂಥವ್ರು ಏನ್ ಮಾಡ್ತೀರಾ ಅಂದ್ರೆ ಲಂಕೋಡ್ದು ಅಂತಕ್ಕಂಥವ್ರು ಈರುಳ್ಳಿ, ಬೆಲ್ಲ ಶುಂಠಿ ದಯವಿಟ್ಟು ಟೀ ಕುಡಿ, ಕಾಫಿ ಕುಡಿದ ನಿಲ್ಸ್ಬಿಡಿ. ಒಂದ್ ವೇಳೆ ಕುಡಿಲೇಬೇಕು ಅನ್ನೋ ಹಠ ಇದ್ರೆ ಬಟ್ರ, ಒಂದ್ ವೇಳೆ ಕುಡಿಲೇಬೇಕು ಅಂತ ಹಠ ಇದ್ರೆ ಏನ್ ಮಾಡ್ತೀರಾ ಅಂದ್ರೆ ಏನ್ ಮಾಡ್ತೀರಾ, ಒಂದೊತ್ತು ಬೆಳಿಗೊತ್ತು ಕಾಫಿ ರೂಢಿ ಮಾಡ್ಕೊಂಡು ಟೀ ಬೇಡ. ಇಲ್ಲಿ ಈರುಳ್ಳಿ, ಬೆಲ್ಲ, ಶುಂಠಿ ನೋಡಿರ್ತೀರಿ, ಈರುಳ್ಳಿ, ಬೆಲ್ಲ, ಶುಂಠಿ ನೋಡಿರ್ತೀರಿ. ಸಾಧಾರಣವಾಗಿ ಬಿಟ್ಟು ಉದಾಹರಣೆ 2 ವರ್ಷ ಮುಂಚೆ 4 ಚಮಚ ಹಾಕ್ಬಾರ್ದು. ರಾತ್ರಿ ಹಾಕಿ ತೆಗಿಬೇಕು. ಮೊಸರನ್ನ, ಬೆಲ್ಲ, ಬಾಳೆಹಣ್ಣು, ಈರುಳ್ಳಿ, ಬೆಲ್ಲ, ಶುಂಠಿ ವಾರಕ್ಕೆ 2 ದಿನ. ಫ್ಯಾನ್ ಇಂದ ಮಕ್ಕಳನ್ನ ಫ್ಯಾನ್ ಹಾಕ್ಬಿಡಿ, ಅಲ್ಲ ಫ್ಯಾನ್ ಕೆಳಗೆ ಡೈರೆಕ್ಟ್ ಮಕ್ಕಳು ಮನ್ಸ್ಬಾರ್ದು. ಜೊತೆ ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು. ಇನ್ನು ಅಕ್ಕ ತಂಗಿಯರಿಗೆ ಅಂತಗಳು ಸಿಹಿ ಕೊಡ್ತೀನಿ. ಈಗ ಎಷ್ಟು ಬಂದಿರ ಒಂದೆರಡು ಹೂವಿನ ಕೊಟ್ಟರೆ ಬಹಳ ಚೆನ್ನಾಗಿರುತ್ತೆ. 2 ಉಳಿದ ಮೇಲೆ ಇನ್ನ ನೀವೆಲ್ಲ ಪಾಪಲ್ಲಿ ಬರ್ಬೇಕಿಲ್ಲ ಬರಲಿ ಚಿಕ್ಕಪ್ಪ ಮತ್ತೆ ಬರಲಿ 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 ಪಾಪಲ್ಲಿ ಬರೆಯ ಗೌರವ ಪಾಪ ಬನ್ನಿ ಬನ್ನಿ ನಾನು ಬಂದ ಬರಲಿ. ಇವನಿಗೆ ಬೇರೆ ಕೊಡ್ತೀನಿ ಅಂದ ಬಾರಿ ನಿಂಬೆ ಹಣ್ಣು ಹೇಳ್ತೀನಿ ನೋಡಿ. ಅಂಗಡಿ ವ್ಯಾಪಾರ ಮಾಡ್ತಿದೀವಿ, ಮನೆ ವ್ಯಾಪಾರ ಮಾಡ್ತಿದೀವಿ. ಸಣ್ಣ ಮನೆ, ಸಣ್ಣ ಅಂಗಡಿ ಇದ್ರೆ, ಸಣ್ಣ ಹೋಟ್ಲ್ ಇದ್ರೆ ಗಡಿಯಾರ, ಟಿವಿ ಟೆನ್, ಕಾಣ ಗಿಡಿ, ಕ್ಯಾಶ್ ಕಲ್ದ ಯಾರು ಮುಟ್ಟಬಾರ್ದಂಗೆ ನೀವು ಮೊದಲೋಗಿ ಸ್ನಾನ ಮಾಡ್ಕೊಂಡು ಒಂದೇನಿಲ್ಲ, ಚಪ್ಪಲಿ ಬಿಟ್ಟು ಒಂಥರ ಕಾಲಿಗೆ ನೀರು ಹಾಕೊಂಡು ಕಾಲು ಒರೆಸ್ಕೊಂಡು ಹೋಗಿ ಫಸ್ಟ್ ಅವ್ರು ಮುಟ್ಟಿ ವ್ಯಾಪಾರ ಮಾಡೋ ಶುರುವಾಗಿ ಸಾಕಷ್ಟು ಜನ ಓಟ್. ಇವತ್ತು ನನಗೆ ಅಂದಾತ್ರ ಬೇಕ್ರಿಯರು, ಬ್ಯೂಟಿ ಪಾರ್ಲರ್ ಹೋಟ್ಲರ್ ನನಗೆ ಅಂದಾತ್ರಿಂದ ಅಂತ ತಂಗಿಯರು ₹100 ಹಾಕಂತ ತಂಗಿಯರು ನಿಮ್ಮಂತರ ನಂಗೆ ಅಂದಾತ್ರ. ಇವತ್ತು ಈಗ ಸಂತೆ ಬೆಂದಿರೋನು ಪಂಚಾಕ್ಷರಿ ಮಗ, ಅವನಿಗೆ ಕಾಲ್ ಬರೋದು, ಅವನೇ ಈ ಎಲ್ಲ ಫೇಸ್ಬುಕ್ ಈ ಥರ ಇರುತ್ತೆ. ನೀವು ಸೇವೆ ಮಾಡಿ ಹಂಗಂತ ಅದನ್ನೇ ಮಾಡ್ಕೊಂಡು ಕೂತ್ಕೋಬೇಡಿ, ಅಲ್ಲಿ ಇಟ್ಟು ಮುಟ್ಟಿ ಕೆಲಸ ಮಾಡಿ ಅಲ್ಲಪ್ಪ. ದೇವ್ರಿಗೆ ಹೇಳಿ ದುಡಿಯೋ ಶಕ್ತಿ ಕೊಡಿ, ದುಡಿಯೋಕೆ ಒಂದು ದಾರಿ ಕೊಡಿ ಅಂತ. ನಿಂಬೆಹಣ್ಣ ನೀವು ಕೊಯ್ಬೇಕು, ಕ್ಯಾಶ್ ಕಾಲಿ ಗಾಡಿಗಳಲ್ಲಿ ನಿಂಬೆಹಣ್ಣು ಇಕ್ಬಾರ್ದು. ಇನ್ನ ಒಂದ್ಸರಿ ಯಂತ್ರಗಳು ಈ ಹ್ಯಾಂಡಿಕ್ಯಾಪ್ ಪೇಷಂಟಿಗೆ ಕೊಡ್ತೇನಂತೆ, ತಂಗಿ ನಾನು ತೋರಿಸ್ಕೊಡ್ತೀನಿ ಏನ್ ಮಾಡ್ಬೇಕಂತ. ನೋಡಿ ಕೈ ಕಾಲು ಆಡಲ್ಲ ಅಂದ್ರೆ ಜೇನುತುಪ್ಪ ಸುಣ್ಣ ಹಚ್ಬೇಕು ತಂಗಿ. ನಿಂತ್ಕೊಳ್ಳಿ, ನಿಂಗೆ ಸ್ವಲ್ಪ ಜೇನುತುಪ್ಪ ಬಿಸಿ ಮಾಡಬೇಕು, ಸುಣ್ಣ ಸಾರಬೇಕು, 2 ಮಿಸ್ ಮಾಡಬಾರ್ದು. ಮಗುವಂತೆ ನೋಡ್ಕೆ ಮಾಡ್ಬೇಕು ಅಂತ. ಇಲ್ಲಾಂದ್ರೆ ಏನು ಬೇಡ ಅಂದ್ರೆ ಬಿಸ್ತೀರ ಮಾಡ್ಬೋದು ತಂಗಿ. ಇನ್ನ ಮಗು ಗೊತ್ತಾಡಲ್ಲ ಅಂದ್ರೆ ಬಾಟ್ಲಿ ಬಿಸಿರ ಕೊಡಿ, ಕಾವು ಕೊಡ್ತಾ ಬರ್ಬೇಕು. ನೆನಪಲ್ಲಿ ನಿಮ್ಗೆಲ್ಲ ತೋರಿಸ್ತೀನಿ ಕಂದ ನಾನು. ಇನ್ನ ಕೊನೆಗೆ ಒಂದ್ಸರಿ ಏನೋ ಒಂದು ವಿಶೇಷ ಕಾರ್ಯಕ್ರಮ ನೋಡಿ. ಬಿಗ್ ಬಾಸ್ ಇಂದ ಬಂದೇ ಸನ್ಮಾನ ಮಾಡಲ್ಲ ಬೇಡ. ಸೆಲ್ಫಿ ಯಾರು ಬೇಕು ಐತಿ? ಸೆಲ್ಫಿ ಬೇಕು, ನಂದಲ್ಲ, ಬಿಗ್ ಬಾಸ್ ಅವ್ರದ್ದು. ನಂದು ಬೇಕಾ ತಂಗಿ? ಬಿಗ್ ಬಾಸ್ ಇಂದ ಬಂದೇ ಕೈ ಎತ್ತರು ಯಾಕೆ ಮಾಡ್ತೀವಿ? ಆಂಟಿ ಕೊಟ್ಟಿಲ್ಲ ಮನೆಯಲ್ಲ ನಾನು ಇದೀನಿ, ಯಾಕೆ ಮಾಡ್ತೀವಿಲ್ಲ ನೋಡಿ. ಇವರಿಬ್ರು ಸ್ಟೂಡೆಂಟ್ ಅಂದ್ರೆ ಓದ ಹುಡುಗರು ಶಿವಮೊಗ್ಗದಲ್ಲಿ. ಇವ್ರಿಗೆ ಸನ್ಮಾನ ಅಂತ ಖಂಡಿತ ಮಾಡಲ್ಲ. ಮುಂದೊಂದು ದಿನ ಒಳ್ಳೆ ಸ್ಥಾನ ಸಿಕ್ಕಲಿ ಇವರಿಗೆ ಅಂತ ಆಶೀರ್ವಾದ ಮಾಡಿ. ಇವತ್ತು ಬಂದು ಇವರು 4-5 ಜನ ಹುಡುಗರು ಒಂದು 10 ಹಚ್ಕೊಂಬಲ್ಲ ಬಾಬಾ. ಇವರು ಏನ್ ಮಾಡ್ತಾರೆ, ಶಿವಮೊಗ್ಗದ ಹತ್ರ ಕಾಲೇಜು ಯಾವ JNNC ಕಾಲೇಜ್ ಅಂತೆ, ಅಲ್ಲಿಂದ ಬರ್ತಾರೆ. ಯಾವತ್ತು ಬಂದ್ರು ಪೇಪರ್ ಆಯ್ತಾರೆ, ಇದನ್ನ ಊಟಕ್ಕೆ ಕೊಡಿಸ್ತಾರೆ, ಬೈಸ್ಕೊಂಡು ಹೋಗ್ತಾರೆ ನಾವು ಚಿಕ್ಕಪ್ಪ ಅಂತ. ಅದಕ್ಕೆ ಇಂಥ ಮಕ್ಕಳು ಕಂಡ್ರೆ ದೇವರ ಒಂದು ಸೆಲ್ಯೂಟ್ ಹೊಡಿತಾ ಈ ತಾಯಿ ತಂದೆಗೆ, ಇವ್ರಿಗೆಲ್ಲ ಇವ್ರನ್ನ ಈ ತರ ಬೆಳೆಸಿದ ತಾಯಿ ತಂದೆಗೆ ಒಂದು ಸೆಲ್ಯೂಟ್ ಹೊಡಿತಾ ಗೌರವ ಕೊಡೋಣ. ದಯವಿಟ್ಟು ಒಂದು ಪಾಸ್ ಹಾಕಿ. ಇದು ಮನೆಗೆ ಕೊಡೋಕಂತ ಒಳ್ಳೆ ಆಗ್ತದೆ. ಇದು ತಾಯಿ ಮೇಲೆ ಹಾಕೋದು ಒಂದು ಸಿಗೋದು ಪುಣ್ಯ, ಹೂವು ಸಿಗೋದು ಅಷ್ಟು ಸುಲಭ ಅಲ್ಲ. ಭಾಳ ಸಂತೋಷ. ಅಲ್ಲಿ ಬರೋ ನಾನು ಫೋನ್ ಮಾಡಿ ನಂಬರ್ ಯಾರಿಗೆ ಕೊಟ್ಟಿದ್ದೀವಿ ಕಂದ್ರೆ? ನಿನ್ನ ನಂಬರ್ ಯಾರಿಗೆ ಕೊಟ್ಟಿದ್ದೀನಿ? ನಾನೀಗ ಶಿವಮೊಗ್ಗ ಗಂಟೆ ಬರ್ತೀನಿ ಗೊತ್ತಾ. ಸನ್ಮಾನ ಮಾಡಿ ಆನೆವೇ ಮೆರವಣಿಗೆ ಮಾಡಿ ನಿಮ್ಮ ಮನೆ ಮಟ್ಟ ಎಲ್ಲ ಬರೆದು ನಿಮ್ಮ ಎಲ್ಲ ಇದು ಮಠಗಳಿಗೆ ಬರೆದು ನಿಮ್ಮ ಮನೆ ಹಾಳು ಮಾಡ್ಕೊಂತೀರಿ. ಇಲ್ಲಿ ಇಷ್ಟೊಂದು ಸೇವೆ ಮಾಡ್ತೀವಿ. ಎಲ್ಲ ಅನ್ನ ಸ್ವಲ್ಪ ಕೈ ಹೊಡೆಯಬಹುದು, ಯಾರು ಬಿಡಲೇ ಇಲ್ಲ. ಕಣ್ಣು ಬಂತು ಅಂದ್ರೆ ಎಲ್ಲ ಸತ್ಯ ಯಾರು ನಂಬಲ್ಲ, ನಂಬ್ತೀರಾ? ಸ್ವಾಮಿಯರಾದ್ರು ನಂಬ್ತಿ ಬೆಳಿಗ್ಗೆ ಹೇಳ್ತೀನಿ, ಸ್ವಾಮಿಯರ ಬಿಡೋಣ ಅಂತ ಡಿಸೈಡ್ ಮಾಡೀನಿ ಅಂತ ಆಗ್ಲಾ ಬೇಡವಾ? ಈ ಫ್ರೀಯ ಸಿಗ್ತೀವಿ ಅಂದ್ರೆ ಶುರು ಮಾಡ್ಕೊಂತಾರೆ ನೋಡಿ. ಎಷ್ಟು ಜನ ಕೈ ಕಣ್ಣು ನಂದಲ್ಲ, ಕೈ ಆ ತಾಯಿ ಇರೋಷ್ಟೇ ಸೇವೆ ಮಾಡೋಣ ಅಂತ ನನ್ನ ಆಸೆ. ಎಷ್ಟು ಜನ ಕಣ್ಣು ಬಂದವೆ, ಕಾಲು ಬಂದವೆ, ಕಿಡ್ನಿ ಫೇಲ್, ಮಕ್ಕಳ ನೋಡಿಲ್ಲ ಅತ್ತಮ್ಮ ನಿಲ್ಲೇ ಕಣ್ಣು ಬಂದವೆ. ಈ ತರ ಯಾರೋ ಬರ್ತಿದ್ರೆ ಅವ್ನು ಇವತ್ತು ಎಲ್ಲಿರೋ ಗೊತ್ತಾ, ಒಂದು ಹೂವು ಕೊಟ್ಟರೆ ಟಿವಿಲೆಲ್ಲ ಹಾಕ್ತಾರೆ, ಹೂವು ಬಿದ್ದಿ ಸ್ವಾಮಿಯರು ಈಗೂ ಉಂಟೆ ಅಂತಾರೆ. ನಮ್ಮ ಈಗೂ ಉಂಟೆ ಯಾರು ಕೇಳೋದಿಲ್ಲ. ಈಗ ಕಾಣಿಸುತ್ತೆ, ಕಾಣಿಸ್ತಾ ಇಲ್ವಂತೆ, ಈಗ ಕಾಣಿಸ್ತಾ ಇದೆ. ಯಾವ ಮತ್ತೆ ಈ ತರ ಯಾರೋ ಹೆಣ್ಮಕ್ಳುಗಳನ್ನ ಆಡ್ಕೆ ಬಿಡಿ.
ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ, ಯಾವ್ಯಾವ ವೈಯಕ್ತಿಕ ವಿಚಾರಗಳನ್ನ ಆಡ್ಕೊಳಕ್ ಹೋಗ್ಬಿಡಿ. ನಿಮಗೆ ನಾಳೆಗೆ ಎಂತ ಮಕ್ಕಳು ಹುಡ್ತವೆ, ನಿಮ್ಗೆ ಹುಟ್ಲಿ ಎತ್ತವು. ಯಾರೋ ಹೆಣ್ಣಾಲಿ ಗಂಡಾಲಿ ನಿಮ್ಮ ಅವಿವೇಕತನ ಕಂಡರ ಮನೆ ಬಗ್ ನೋಡಿ ನೋಡಿ ಕಂಡರ ಆಡ್ಕೊಂತೀರಿ. ನಿಮ್ಗೆ ಅಂತ ಮಕ್ಕಳು ಹುಟ್ಟಬೇಕು, ಅಂತ ಗಂಡುಗಳು ಸಿಗ್ಬೇಕು, ಅಂತ ಹೆಂಡತಿ ಸಿಗ್ಬೇಕು, ನಮಗೆ ಅಂತ ಕಾಯಿಲೆ ಬರ್ಬೇಕು ನಿಮ್ಗೆಲ್ಲ. ಹೌದಲ್ಲ? ಮೊನ್ನೆ ವಾವ್ ಸೂಪರ್. ಲಂಚ ಕೊಡು, ಲಂಚ ಕೊಡ್ತಾವಂತೆ ನೋಡು. ಹೆಚ್ಚು ಯಾರು ಆಡ್ಕೋಬೇಡಿ ದಯವಿಟ್ಟು. ಮೊಸರನ್ನ, ಬೆಲ್ಲ, ಬಾಳೆಹಣ್ಣು, ಹೆಸರುಕಾಳು, ಕಡಲೆಕಾಳು, ಹುಳಿಕಾಳು. ಈ ತಂಗಿಗೆ ಒಂಚೂರು ತಂಗಿಗೆ ಒಂದು ಬಟ್ಟೆ ಕೊಡೋಣ ಬೇಡವಾ? ಹೊಸನಕ್ಕೆ ಕೊಡೋಣ ಬೇಡವಾ? ಅಂದಾದ್ರೆ ನಾವು ಸ್ವಲ್ಪ ತಿಂದು ಹೇಳ್ತಾರ ಅಣ್ಣ ಅಣ್ಣ ನಿನಗೆ ಬರ್ಬಿಟ್ಟಿಲ್ಲ ತಿಂಡಿ ಕಾಳು ಅವ್ರಿಗೆ ಬಜ್ಜಿ ಮತ್ತೆ ಮಾಡ್ಕೊಂಡಣ್ಣ. ಇಲ್ಲ ನೋಡಿ, ನೀವು ಕೊಡೋದನ್ನ ನಾವು ಸ್ವಲ್ಪ ತಿಂದು ಇವ್ರು ಸ್ವಲ್ಪ ಕೊಡ್ತೀವಿ. ಬೇಜಾರು ಮಾಡ್ಕೊಬೇಡಿ. ಬೇಜಾರು ಮಾಡ್ಕೊತೀರಾ? ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಪ್ಪ. ಬೇಕಿದ್ದು ನಾನು ಸ್ವಲ್ಪ ತಿಂತೀನಿ, ಒಟ್ಟು ಕೊಡ್ಬೇಡ್ರಿ ಕಣ್ರು. ತಿನ್ನಲ್ಲ ಅಂತ ಬಡಿವನ್ನ ತಿಂದ್ರ ಜೀವನ ಮಾಡ್ತಾನೆ ಈ ಮನೆ ಮೊದಲೇ ಅಲ್ಲಿ ಇವನಿಗೆ ಅವ್ನು ಗೊತ್ತಿಲ್ಲ ಏನ್ ತಿಂತಾರೆ ಅಂತ. ಅವಳು ಗೊತ್ತು ದುಡ್ಡು ಕಾಣಲ್ಲ ಅಂತ ಅವಳು ಹೇಳಿದ್ರೆ ತಿಂದರೆ ಜೀವನ ಮಾಡ್ತಾರ ಅಂತ ಇವನು ಹೇಳ್ತಾನೆ. ನಮ್ಮೂರವ್ ಬೇರೆ ಹೇಳ್ತಾ ಇದ್ದಂತೆ ಒಬ್ರಿಗೆ 100 ರೂಪಾಯಿ ಎಷ್ಟಾಗುತ್ತೆ ಅಂತ. ಅವ್ನಿಗೆ ಗೊತ್ತಿಲ್ಲ ಐವೇಗಿ ನನ್ನ ಮಗ್ಗೆಲ್ಲ ತಿನ್ನಲ್ಲ ಅಂತ. ನಮ್ಮೂರಲ್ಲ ಬೇರೆ ಮಾಡ್ತಿದ್ದಂತೆ ಮೊನ್ನೆ ಸಹ ಒಬ್ಬೊಬ್ರು 100 ರೂಪಾಯಿ ಎಷ್ಟಾಗುತ್ತೆ ಅಂತ. ಇಲ್ಲಿ 100 ರೂಪಾಯಿ ಹಾಕ್ತಾರಾ? ಹಂಗ ಲೆಕ್ಕ ಹಾಕಲ್ಲ ಅವರು. ಕಾರ್ ಲೆಕ್ಕ ಹಾಕ್ತಾರೆ. ಕಾರ ಬಂದ ದುಡ್ಡು ಹಾಕ್ತಾರೆ ಅಂತ, ಕಸ ಬಂದ ದುಡ್ಡು ಹಾಕ್ತಾರೆ ಅಂತ. ಅಂದಾದ್ರೆ ಇರೋರು ಹಾಕಿ ಇಲ್ದವ್ರು ಪರವಾಗಿಲ್ಲ. ಅದ್ ಬಿದ್ದೋಗಿ ಇಂಥವ್ರಿಗೆ ಒಂದೊಂದು ಅಲ್ಲ. ನೀವು ತಿಂತ ಅಂದ್ಬಿಟ್ಟು ಮತ್ತೆ ಕೊಲೆ ಮಾಡ್ಬಿಟ್ಟು ಬಾ ಲಂಗ ಇಡೋಸ್ಕೋ. ತಮಿಳ ಹೆಣ್ಣಿದವ ಬೇರೆ ಅವರ ತಮಿಳ್ ಹೆಣ್ಣಿದವ ನೋಡಿ. ಯಾರೋ ಒಬ್ರು ತಮಿಳ್ ಗೌಡ್ರು ನೋಡಿ ಒಂದ್ಸರಿ ಲೈವಲ್ಲಿ ಹಾಕ್ಬಿಡ್ತೀನಂತೆ. ನಮ್ಮನೆ ದೇವಸ್ಥಾನ ತಿರುವಣ್ಣಾಮಲೆನೋ ಅವನಿಗೆ ತಂಗಿಯವ್ರ ಮದುವೆ ಮಾಡೇನೆ ತಮ್ಮೊಬ್ಬಿದ್ದಾನಂತ ನಂಗೆ ಗೊತ್ತಿಲ್ಲ. ತಾಯಿ ಇದ್ದಾರೆ, ಒಂದು 2 ಎಕರೆ ಜಮೀನಿದೆ. ಅದು ಎಲ್ಲದಕ್ಕಿಂತ ಶುದ್ಧವಾದ ಮನುಷ್ಯ. ಅವನೇ ವೆಲ್ಡರು, ಅವನೇ ದೇವಸ್ಥಾನ ಕಟ್ಟೋದು, ಅವನೇ ಪಾಯ ಹಾಕೋದು. ನಮ್ಮ ಮನೆ ಮಗ ಒಂದು 34 ವರ್ಷ 35 ವರ್ಷ ಇರ್ಬೋದು. ದಯವೇಳೆ ಹೇಳ್ತೀನಿ, ಹೆಂಡತಿ ಕೆಲಸ ಕಳ್ಸಲ್ಲ. ದಯವಿಟ್ಟು ಸಾಕಂತಾರೆ. ಯಾರೇ ಇದ್ರೆ ಬಡಪಾಯಿಗಳು ಇಂಥವ್ರಿದ್ರೆ ಅವ್ನಿಗೆ ಕೊಡ್ಬೋದು. ಉದಾಹರಣೆ ನೆನ್ನೆ ಒಂದು ಬೆಳಿಗ್ಗೆ ಒಂದು 17-18 ವರ್ಷದಿಂದ ಒಂದು 37-38 ವರ್ಷ ಹುಡುಗಿಗೆ ಗಾಳಿ ಇಟ್ಕೊಳತ್ತೆ ಅಂತ ಯಾರೋ ಮದುವೆ ಮಾಡ್ಕೊಳ್ಳೋದು. ಬಿಜಾಪುರದಿಂದ ಬರ್ತಾರೆ. ನಾನೇ ಬೀದರಿಂದ ಬಂದ ಲೈವಲ್ಲಿದೆ. ಅವ್ರು ಹೋದ್ಮೇಲೆ ಹೇಳ್ತಾನೆ ನಾ ಮದುವೆ ಆಗ್ತಿದ್ದೆ ಅಂತ. ಅವನಿಗೆ ಅಂತ ಮನುಷ್ಯರಿಗೆ ಅವ್ರು ಯಾರು ನೆನ್ಕೊಳ್ಳಿ ದಯವಿಟ್ಟು. ಇಂಥ ಮನುಷ್ಯರು ಅವನಿಗೆ. ಅದೇ ಅಣ್ಣಚ್ಚೆ ಕುಮಾರಪ್ಪಯ್ಯ ಹೆಂಗಡ ಇருக்கு ಅವನು ಈ ದೇವಸ್ಥಾನ ಮೇಸ್ತ್ರಿ. ತಮ್ಮ ಈ ಸೀರೆ ಸಕಶ ಈ ಸೀರೆ ಆಮೇಲೆ ಕೊಡ್ಬೇಕ ನಂಗೆ. ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಬಂದು ಇಲ್ಲಿ ಅಕ್ಕೆ ಮೀಸಲು ಕಟ್ಟಿ ಜಾಬ್ ಗಿಕ್ಕಿ ಕಳ್ಸಿದ್ದು ಏನು ಇಲ್ಲ ಅಂತ ಹೇಳಿದ್ರು. ಯಾವ ಊರತ್ತು ನೀವು? ಕೊರಟಗೆರೆ. ಕೊರಟಗೆರೆ ತಂಗಿ ಒಂದ್ಸರಿ ನೋಡಿ. ನಮ್ಮ ಮಗ ನೋವು ಜಾಸ್ತಿ ಅಂತ ಈಗೇನು ಇಲ್ಲ. ಎಲ್ಲ ಮೇಲಾಗೈತೆ. 5 ಸಾರಿ ಬಂದಿದೆ. ಕೊರಟಗೆರೆ ತಂಗಿ ಮಗ ಬರೀ ಬೇಡ್ಕಂಡೆ ಗಂಟ್ಲು ಆಪರೇಷನ್ ಮಾಡ್ಬೇಕು ಅಂದ್ರಂತೆ. ಹುಷಾರಾಯ್ತಂತೆ. ಆಶೀರ್ವಾದ ಮಾಡಿ. ಹಿಂಗೆ ಸಂಘ ಇದೆ ನಿಮ್ದು? ಬರ್ತೀನಿ ತಡ್ರಿ ನಿಮಗೆ. ಇವಾಗ ಅಕ್ಕ ಜನಕ್ಕೆ ಕೊಳ್ಳಗೆ ಹಾಕೊಂಡ್ರೆ ಕೆಂಪಿಗೆ ಬರ್ತೀನಿ ರೀ. ಒಬ್ಳೆ ಹಾಕಿ ಮಂದಿ ಅಲ್ಲ ನಾವಿಲ್ವಾ? ಅಲ್ಲಿ ಒಬ್ಳೆ ಹಾಕಿ ಮಂದಿ ನಾವು. ನಮ್ಗೇನಿಲ್ವಾ? ಹೊಟ್ಟೆಗೆ ತಕ್ಕ ನೀನು ತಂಗಿ ಗಂಟೆ ಕೊಡಲ್ಲ. ಅಲ್ಲಿ ಸಂದೇಶ ಗಂಟೆ ಕೊಟ್ಟಲ್ಲ. ನಿನಗೆ ಗಂಡು ಹಿಂಗೆ ಕೊಟ್ಟೆ ನೋಡು. ಅವಾಗಲೇ ಮಗ ಈಗ ಕಟ್ಕೋಕಂದ ಸೇರ್ತಾ ಕೊಡ್ಸು. ಬಮ್ಮೇಲೆ ಕೊಡ್ತೀರ ಮಾಡ್ಕಂದ ಏನೂ ಆಗಲ್ಲ. ಈರುಳ್ಳಿ ಬೆಲ್ಲ ಶುಂಠಿ ತಿನ್ಸ್ಕಂದ. ಈರುಳ್ಳಿ ಬೆಲ್ಲ ಶುಂಠಿ ತೆಗೆದ್ಬಿಟ್ಕೊಂಡು ಇಲ್ಲಿ ಕಂದ. ತಿಂದ ಕುಡಿ ಮೇಲೆ ಆಯ್ತಾ? ಹಾಂ ಶಬಾಸ್ ತಂಗಿ. ಅಣ್ಣ ಆಸ್ತಿ ಕೇಳ್ಬೇಡ. ಸೀರೆಲ್ಲ ಖಾಲಿ ಆಗ್ಬಿಟ್ಟು ಬೆಳಿಗ್ಗೆ ಒಂದ್ಸರಿ ಕೇಳಿಸ್ಕೊಂಡ್ರೆ ಯಾರಿಗೆ ಮಕ್ಕಳು ಆಗ್ತಾ ಇಲ್ಲ, ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂದ್ರೆ ನೋಡ್ರೆ ಬರೀ ಬೇಡ್ಕೊಂಡ್ರೆ ಆಗುತ್ತೆ ಕೆಲಸ. ಇನ್ಯಾರೋ ಇನ್ಸಿಡೆಂಟ್ ಹೇಳ್ತೀರಾ? ಮಣ್ಣು ಹಾಲು ಮನೆ ತುಮಕೂರು ಮಗಿ ಬಂದಿದ್ದು ನೋಡಿದೆಯಲ್ಲ, ಕೂಲು ಬಂದಿದೆಯಲ್ಲ. ಉತ್ತು ಮಣ್ಣು ಹಾಲು ಬೇವಿನ ಸೊಪ್ಪು. ಉತ್ತು ಮಣ್ಣು ತರಬೇಕು, ಹಾಲು ಕಳಿಸ್ಬೇಕು, ಬೇವಿನ ಸೊಪ್ಪು ಮಾಡ್ತೀವಿ. ಇವಾಗ ಹಚ್ಚಿದೆ ಅಮ್ಮನ ತೇರ್ತಾ ಉತ್ತು ಮಣ್ಣು ಹಾಲು ಬೇವಿನ ಸೊಪ್ಪು ತರಗತ್ತಿ ಕೂಲು ಬರ್ತದೆ. ಮಾಡ್ತೀಯಾ? ಅಂತರ ಕಟ್ಟಿ ನನಗ ಜನ ಮಧ್ಯೆ ಹಿಂಗೆ ಹಣ್ಣು ಕೊಟ್ಟು ತಿನ್ನಕ್ಕಾಗಲ್ಲ ಪುಟ್ಟಿ. ಜನ ಹೊಟ್ಟೆ ಕಿತ್ತು ನನ್ನ ಮಕ್ಕಳು. ಕಣ್ಮುಚ್ಚಿಡ್ರಲ್ಲ. ಸೇಬೆ ಹಣ್ಣು ಕೊಟ್ಟು ತಾಯ್ದಾಕು ಅಂತ ತಗೊಂಡು ಬೇಡ ಸೇಬೆ ತಾಯ್ದಾಕ
ನಾವು ಲಂಚನ ಬೇಡ ಏನು ಬೇಡ ಬರಂಗ ತಗೊಳ್ತೀವಿ. ಏನೇ ತಿನ್ನಾರ ನೀನು ಅಂತ ಉತ್ತಮ ಮಣ್ಣು, ಹೆಸರುಕಾಳು ಕಡಲೆಕಾಳು ಹುಳಿಕಾಳು, ಮೊಸರನ್ನ ಬೆಲ್ಲ ಬಾಳೆಹಣ್ಣು, ಈರುಳ್ಳಿ ಬೆಲ್ಲ ಶುಂಠಿ ಮರಿಬಾರ್ದು ಕಂದ. ಹೆಸರುಕಾಳು ಕಡಲೆಕಾಳು ಹುಳಿಕಾಳು ಹುರ್ಕೋ, ಉತ್ತಮನ್ ತಮ್ಮ ನೀನು ಹಚ್ಚು. ಹೆಸರುಕಾಳು ಕಡಲೆಕಾಳು ಹುಳಿಕಾಳು 3 ಹುರಿದು ರಾಗಿ ಅಂಬಲಿ ಮಾಡಿ ಕುಡಿಸು. ನೀನು ದಿನಕ್ಕೆ ಸದೋಗ್ಬಿಡು ಮತ್ತೆ ಸಾಕಿ ಮಗ. ಇವು ನಾವು ಹೇಳಿರಿ ನಮಗೆ ತಿರುಗಿ ಹೇಳ್ತಾರೆ. ಜನಗಳು ಹೆಂಗೆ ಗೊತ್ತಾ, ನಿಮ್ಮ ಯಜಮಾನ್ ಎಲ್ಲರವಾ ಯಾಕಂಗಾಯ್ತು ಗೊತ್ತಾ, ಲೇವೇಪ್ ಮಾಡು ಬೇಗ ಹೋಗುತ್ತೆ ನಿಮಗೆ, ಯಾವೇ ಮಾಡೋಕ್ಕಾಗಲ್ಲ. ಎಲ್ಲ ಒಟ್ಟೆ ಬರ್ತಾರಮ್ಮ ನಮ್ಮ ಹುಡುಗರ ಬಟ್ಟೆ ನೀನಂತೆ ನನ್ನ ಮಣ್ಣಂಗೆ ಇರೋ ಥರ ಇದ್ದಾರೆ. ಯಾರ ಅಪ್ಪಿದ್ದಪ್ಪಿ ಗ್ಯಾಸ್ಟ್ರಿಕ್ ಆಯ್ತಾರೆ, ಯಾರು ದಪ್ಪಾಗಿದ್ರೆ ಒಂದು ವೇಳೆ ಕೈಕಾಲು ನೋವು ಬರ್ತಿದ್ರೆ ನೀನು ಕೈ ಎತ್ತು ಅಣ್ಣ ಎಲ್ಲ ಬಜೆ ಅಂತ ಅವ್ಳು ಕಡಿ ತಲೆ ಮನೆಯ ಯಾರಿಗಾರ ಆ ಥರ ಇದ್ರೆ ಇದು ಆಡ್ಕೊಳೋ ಉದ್ದೇಶ ಅಲ್ಲ. ನೆನ್ಪಿಟ್ಕೊಳ್ಳಿ, ನಿಮ್ಮ ಆರೋಗ್ಯ ಬಗ್ಗೆ ಗಮನವಿರಲಿ. ಏನು ಮಾಡ್ತೀರಾ ಅಂದರೆ ನುಗ್ಗೆ ಸೊಪ್ಪು ಗೋಳಿ ಮಾಡೋಕ್ಕಾಗಲ್ಲ, ದಿನ ಮಾಡೋಕ್ಕಾಗಲ್ಲ. ದಿನ ಪೌಡ್ರ್ ಮಾಡಿರ್ಕೊ, ಪೌಡ್ರ್ ಮಾಡಿರ್ಕೊಳ್ಳಿ. ಅದನ್ನು ವಾರಕ್ಕೆ ದಿನ ಮಾಡಬೇಡಿ, ಬೇಜಾಗ್ತದೆ, ತುಂಬ ಹೀಟ್ ಇರ್ತದೆ. ವಾರಕ್ಕೆ ಒಂದು 2 ದಿನ ಅಥವಾ 3 ದಿನ, 2 ದಿನ ಮಾಡ್ಬೇಕು ತಂಗಿ, 3 ದಿನ ಮಾಡ್ತಂಗಿ. ವಾರಕ್ಕೆ 2 ದಿನ, ಒಂದಿನ ಬಿಟ್ಟು ಒಂದಿನ ಮಾಡ್ಬೋದು. ಬೆಳಗ್ಗೆ ಎದ್ದು ಬಿಸಿನೀರು ತೊಗೊಳ್ಳಿ, ಒಳಗೆ 2 ಚಮಚ ಹಾಕಿ. ತುಂಬ ಹೀಟ್ ಆಗುತ್ತೆ, ನುಗ್ಗೆ ಸೊಪ್ಪು ಪೌಡ್ರ್ ಡೀಪ್ ಹಿಡಿದ್ರೆ ಮಾಡ್ಕೊಳ್ಳಿ. ವಾರಕ್ಕೆ ಒಂದು 2 ದಿನ, ಒಂದಿನ ಬಿಟ್ಟು ಒಂದಿನ ಬೆಳಿಗ್ಗೆ ಎದ್ದು ಬಿಸಿನೀರು ತೊಗೊಳ್ಳಿ. ಬಿಸಿನೀರೊಳಗೆ ಒಂದು ಸ್ವಲ್ಪ ಪೌಡ್ರ್ ಹಾಕಿ ಅಲ್ಲಾಡ್ಸಿ ಕುಡಿಲಿಕ್ಕಾಗಲ್ಲ, ಬೈಕೆ ಮಾಡಿ ಕುಡಿಲೇಬೇಕು. ತಂಗಿ ಆರೋಗ್ಯ ಬೇಕಂದರೆ ಅವತ್ತು ಯಾವತ್ತು ನುಗ್ಗೆ ಸೊಪ್ಪು ನುಂಗ್ತೀರಾ ಅವತ್ತು ರಾತ್ರಿ ಏನು ಮಾಡಬೇಕು ಅಂದರೆ ದಯವಿಟ್ಟು ರಾಗಿ ಅಂಬಲಿ ಬಜ್ಜಿ ಕುಡಿಬೇಕು. ರಾಗಿ ಅಂಬಲಿ ಕುಡಿಲೇಬೇಕು ತಂಗಿ, ಅದು ಹೀಟು, ಇದು ಕೋಲ್ಡು. ಮಾತಮ್ಮ ಒಂದ್ಸಲ ಅಕ್ಕಿ ತಾಂಬರ ಪುಣ್ಣಾಪ ಒಂದು ಗಂಬಿಡೋಣ. ಇಲ್ಲೇ ಕಡೂರು ಬಸ್ ಲೇಟ್ ಆಗುತ್ತೆ ಅಂತ ಲೋ ಮಾಡೋ ಅಂದ್ರೆ ಮಾಡೋದೇ ಇಲ್ಲ. ಅಪ್ಪಾಜಿ ಅಂತೆ ಎಲ್ಲ ಅಪ್ಪಾಜಿಯಿಂದ ಆಸ್ತಿ ಕೈ ಏನ್ ಮಾಡೋದಲ್ಲ ನಾವು ಎಲ್ಲ ಮಕ್ಕಳು ನಾವು ಅದೇ ಸಾಕಲ್ವಾ. ಈ ತಾಯಿಗೆ ಇದು ದೇವ್ರ ಕಾಣಿಕೆ, ದೇವ್ರ ಸೇರಿ ಬಂದ್ಬಿಟ್ಟಿದ್ದೆ ನಿಮ್ಗೆ ಅದೃಷ್ಟ. ವಾರದ ಹಬ್ಬ ಹುಡ್ಕಾಮ ಮಗ ಕೊಟ್ಟಿದ್ದು ಅಂತ. ನಾನು ಆಸ್ತಿ ಕೇಳೋ ಮಗ ಅಲ್ಲ, ಬರೀ ಬಯ್ಯ ಮಗ. ಪರವಾಗಿಲ್ವಾ? ಇನ್ನೂ ಒತ್ತಾಸ್ತೀನಿ, ಬಾ ಕಡೆಯಿಂದ ಬರ್ರಿ. ಒತ್ತಾಸ್ತೀನಿ. ಸ್ವಾಮಿಯವ್ರು ಬಂದ್ರಿ, ಈಗ ಕೆಲವು ಜನ ಸ್ವಾಮಿಯವ್ರು ಬರ್ತಾರೆ. ದೇವ್ರ ಕಲ್ಕೊಂಡು ಎಲ್ಲ ಜನರಿಗೆ ಯಾವ